ನಮಸ್ತೆ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದಲ್ಲಿ ಆಲ್ಮೋಸ್ಟು ಒಬ್ಬಟ್ಟು ಮಾಡ್ತೀವಿ, ಹಾಗೆ ಬೇವು ಬೆಲ್ಲ ಮಾಡ್ತೀವಿ. ಬೇವು ಬೆಲ್ಲ ಮಾಡೋ ಉದ್ದೇಶ ಅಂದರೆ ಈಗಿನ ಪ್ರಕಾರ ನಮಗೆ ಹಿಂದೂ ಧರ್ಮದ ಪ್ರಕಾರ ಇವತ್ತಿಂದ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ. ಬೇವು ಬೆಲ್ಲದ ಮಹಿಮೆ ಏನಂತಂದರೆ ಜೀವನ ಹೊಸ ವರ್ಷದ ಮೂಲಕ ಈಗ ಸ್ಟಾರ್ಟ್ ಆಗ್ತಿರೋ ಕಾರಣ ಸಿಹಿ ಕಹಿ ಎರಡೂ ಜೀವನದಲ್ಲಿ ಇರಬೇಕು ಈ ವರ್ಷ ಅಂತ ಅಂದ್ಬಿಟ್ಟು, ಒಂದು ಹೆಚ್ಚಾಗಬಾರ್ದು, ಒಂದು ಕಡಿಮೆ ಆಗಬಾರ್ದು, ಎರಡೂ ಈಕ್ವಲ್ ಆಗಿದ್ದರೆ ಮನುಷ್ಯನಿಗೆ ಅವನಿಗೆ ಜೀವನ ಸರಿ ಹೋಗುತ್ತೆ ಅನ್ನೋ ಉದ್ದೇಶ ಆಗಿರುತ್ತೆ. ಊರಿಗೆ ಹೋಗೋಣ ಅಂತ ಹೊರಟ್ವಿ. ಪಾಪು ಊರಲ್ಲಿದ್ದ. ಹೋಗ್ತಾ ದಾರಿನಲ್ಲಿ ಸಿದ್ಧಗಂಗೆ ಮಠಕ್ಕೆ ಹೋದ್ವಿ. ಸಿದ್ಧಗಂಗೆ ಮಠದಲ್ಲಿ ಮೇಲೆ ಸಿದ್ಧಲಿಂಗೇಶ್ವರ ದೇವಸ್ಥಾನ, ಪಾರ್ವತಿ ದೇವಸ್ಥಾನನ ದರ್ಶನ ಮಾಡ್ಕೊಂಡ್ವಿ. ಮನೇಲಿ ಪೂಜೆ ಆಗಿ ತಕ್ಷಣ ದೇವಸ್ಥಾನಕ್ಕೆ ಹೋದ್ರೇ ಮನಸ್ಸಿಗೇನೋ ಒಂಥರ ನೆಮ್ಮದಿ. ದೇವಸ್ಥಾನದಲ್ಲಿರೋ ಸೈಲೆನ್ಸ್ನೆಸ್ಸು ನಮ್ಮ ಮನಸ್ಸಿಗೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ನ ತುಂಬುತ್ತೆ. ಹಾಗೆಯೇ ಪಿಕ್ಚರ್ಸ್ಗಳ್ನ ತೆಕ್ಕೊಂಡ್ವಿ. ಮೇಲೆ ಆ ಸ್ಟ್ಯಾಚ್ಯುಗಳೆಲ್ಲ ತುಂಬ ಚೆನ್ನಾಗಿ ಇದು ಮಾಡಿದರು. ಮತ್ತು ಹಾಗೆಯೇ ಮಠದ ಒಳಗಡೆ ಹೋಗಲಿಕ್ಕೆ ಕೆಳಗಡೆಯಿಂದನೇ ಬಂದ್ವಿ. ಎಂಟ್ರೆನ್ಸಿಂದನೇ ಮಠದ ಒಳಗಡೆ ಹೋದ್ವಿ. ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ ತುಂಬ ಜನ ಕೇಳಿರ್ತೀರ. ಸ್ವಾಮೀಜಿಗಳು ಎಷ್ಟು ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡಿದ್ದಾರೆ, ಅವರಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ವಸತಿಯಿಂದ ಆಗಿರ್ಬೋದು, ಊಟ ವ್ಯವಸ್ಥೆಗಳು. ಆ ಕಾಲದಲ್ಲಿ ಹಚ್ಚಿರ್ತಕ್ಕಂಥ ಒಲೆ ಇಂದಿಗೂ ಆರಿಲ್ಲ. ಇದು ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆಯ ವಿಷಯ ಅಂತ ಅನಿಸುತ್ತೆ ನಮಗೆ ಸಿದ್ಧಗಂಗೆ ಮಠದ ಬಗ್ಗೆ. ಸಿದ್ಧಗಂಗೆ ಮಠ ಅಂತಲೇ ಅಂದ್ರೇ ತುಂಬ ಎಲ್ರಿಗೂ ಒಂದು ಗೌರವಾನ್ವಿತ ಜಾಗ ಅದು. ಯಾಕೆಂತಂದರೆ ಸ್ವಾಮೀಜಿಗಳು ಅಷ್ಟು ಇದು ಮಾಡಿದ್ದಾರೆ. ಅಲ್ಲೆಲ್ಲ ನೋಡ್ಕೊಂಡ್ವಿ. ಅಲ್ಲಿನ ಜಾಗ ನಿಮಗೂ ಕೂಡ ತೋರಿಸಿದ್ದೀನಿ. ಸಿದ್ಧಗಂಗೆ ಮಠದ ಶಿವಕುಮಾರ ಸ್ವಾಮಿಗಳು ಲಿಂಗೈಕ್ಯರಾಗಿರ್ತಕ್ಕಂಥ ಒಂದು ಸ್ಮಾರಕ ಇದ್ದು ಗದ್ದುಗೆಗೆ ಹೋಗಿ ಅಲ್ಲಿನ ಗದ್ದುಗೆಗೆ ಡೈಲಿ ಇದೇ ರೀತಿ ಅಲಂಕಾರ ಮಾಡ್ತಾರೆ. ತುಂಬ ಚೆನ್ನಾಗಿ ರುದ್ರಾಕ್ಷಿನಲ್ಲಿ ಅಲಂಕಾರ ಮಾಡಿರ್ತಾರೆ. ಅಲ್ಲಿ ಹೋಗಿ ಒಂದೆರಡು ಫೋಟೋಸ್ ತೊಗೊಂಡು ಅಂತೂ ನಮ್ಮೂರಿ ಬಂದ್ವಿ ಪಾಪನ ನೋಡಲಿಕ್ಕೆ ಅಂತ ಅಂದ್ಬಿಟ್ಟು. ನೋಡಿ ತುಂಬ ಖುಷಿ ಆಯಿತು. ಹಾಗೆ ಪಿಕ್ಚರ್ ತೊಗೊಂಡು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಹ್ಯಾಪಿ ಯುಗಾದಿ ಎಲ್ರಿಗೂ.